ಯಂತ್ರಕ್ಕಿಡುವ ಮೊದಲ ಹೆಜ್ಜೆ ಆಗಿರುತ್ತದೆ. ಇಷ್ಟು ಮಾಡಿದರೆ ಸಾಲದ್ದು. ಈ ಊರಿನಲ್ಲಿರುವ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಧಿಕ್ಕರಿಸುವ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಈ ಊರಿಗೆ ಬರದೇ ಇರಲಿ. ಹೌದು ಹೌದು, ಒಂದೇ ಮಾತರಂ, ಒಂದೇ ಮಾತರಂ. ನಾಳೆ ವೀರಭದ್ರ ದೇವಸ್ಥಾನದ ಮುಂದೆ ನೀವು ನಿಮ್ಮ ಕಂದಾಯವನ್ನು ಕಟ್ಟಬೇಕು. ಕಟ್ಟಲಿಲ್ಲ ಅಂದ್ರೆ ಬ್ರಿಟಿಷರು ನಿಮಗೆ ಶಿಕ್ಷೆಯನ್ನು ಕೊಡುತ್ತಾರೆ. ಕೇಳಪ್ಪೋ ಕೇಳಿ, ಕೇಳಪ್ಪೋ ಕೇಳಿ. ಏನ್ರಿ ಸಾಕು ಹೋಗ್ರವರೇ, ಘೋಷಣೆ ಕೂಗಿದ್ರೆ ಯಾರು ಮನೆಯಿಂದ ಆಚೆ ಬರ್ತಾ ಇಲ್ಲ, ಏನ್ ಮಾಡುವುದು? ಸರ್, ನೀವು ಬಂದಿರಂತ ಎಲ್ಲರೂ ಹೆದರಿ ಮನೆಯಲ್ಲಿ ಕೂತಿದ್ದಾರೆ ಸರ್. ಹೆದ್ರುಕೊಂಡು ಕೂತ್ರೆ ಏನ್ರಿ ಬಂದು ಪ್ರಯೋಜನ? ಅವರೆಲ್ಲರ ಕಂದಾಯ ನೀವು ಕಟ್ತೀರಾ? ಸರಿ ಸರ್, ಕೇಳಿ, ಕಂದಾಯ ಅಧಿಕಾರಿಗಳು ಬಂದಿದ್ದಾರೆ. ಬೇಗ ಬಂದು ನಿಮ್ಮ ಕಂದಾಯಗಳನ್ನು ಕಟ್ಟಿ, ಇಲ್ಲವೇ ಶಿಕ್ಷೆ ಖಂಡಿತ. ಘೋಷಣೆ ಕೂಗಿದ್ರು ಯಾರು ಮನೆಯಿಂದ ಆಚೆ ಬರ್ತಾ ಇಲ್ಲ. ನಮಗೆ ಇಲ್ಲಿ ಮರ್ಯಾದೆ ಇಲ್ವಾ? ಹೌದು ಸರ್, ನನಗೆ ಕೂಡ ಹಂಗೆ ಅನಿಸ್ತಿದೆ. ಮರ್ಯಾದೆ ಇಲ್ಲ ಅಂದ್ರೆ ನಾವ್ ಯಾಕೆ ಇಲ್ಲಿ ಇರ್ಬೇಕು? ನಡೀರಿ ಹೋಗೋಣ. ಸರಿ ಸರ್. ಒಂದೇ ಮಾತರಂ, ಒಂದೇ ಮಾತರಂ. ಇದು ಸ್ವತಂತ್ರವಾದ ಗ್ರಾಮ. ನಾವು ನಿಮಗೆ ಕಂದಾಯ ಕಟ್ಟುವುದಿಲ್ಲ. ನೀವು ಇಲ್ಲಿ ಬರುವಾಗೇ ಇಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಕಚೇರಿಗಳು ಇರಬಾರದು. ನಾವು ನಿಮಗೆ ತೆರಿಗೆಗಳನ್ನು ಕೊಡುವುದಿಲ್ಲ. ಇದು ಸ್ವತಂತ್ರ ಗ್ರಾಮ. ಹೆಸರು ಕೊಟ್ಟರೆ ಹೆಸರು ಬಿಡುವುದಿಲ್ಲ. ಹೊಡೆರಿ ಬಿಸಾಡಿ ಅವರನ್ನು. ಸಮಾಧಾನ ಮಾಡಿ, ಸಮಾಧಾನ ಮಾಡಿ. ಯಾರಿಗೆ ಬೇಕು ನಿನ್ನ ಸಮಾಧಾನ? ನಾವು ಹೀಗೆ ಅವರನ್ನು ಹೀಯಾಳಿಸಿ ಕಳಿಸಿದ್ರೆ ಸಾಲದು. ಅವರು ನಮ್ಮವರಾಗಿದ್ರು. ಜೀವ ನಿರ್ವಹಣಕ್ಕೆ ಬ್ರಿಟಿಷರ ಗುಲಾಮರಾಗಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ದಾಳಿ ಮಾಡಬಹುದು. ಹೌದು ಮಲ್ಲಪ್ಪ, ಸರ್ಕಾರಿ ಮಂದಿಗಳು ಸುಮ್ಮನಂತೂ ಕೂರುವುದಿಲ್ಲ. ಅವರು ದೊಡ್ಡ ದೊಡ್ಡ ದಂಡುಗಳನ್ನು ಕಳಿಸುತ್ತಾರೆ. ಆದರೆ ನಾವು ಅವರಿಗೆ ಯಾವುದೇ ಕಾರಣಕ್ಕೂ ಮಣಿಯಬಾರದು. ಅವರನ್ನು ಅಹಿಂಸೆಯನ್ನು ಎದುರಿಸಬೇಕು. ಏನ್ ಹೇಳ್ತೀರಾ? ನನಗೊಂದು ಉಪಾಯವಿದೆ. ಈಶ್ವರನ್ನು ಸ್ವತಂತ್ರ ಗ್ರಾಮವೆಂದು ಘೋಷಿಸೋಣ, ಏನಂತೀರಾ? ನಾವು ನಮ್ಮ ವೀರಭದ್ರ ದೇವಸ್ಥಾನದ ಮೇಲೆ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸೋಣ ಹಾಗೂ ನಮ್ಮಲ್ಲಿ ಒಬ್ಬರನ್ನು ಅಮಲ್ದಾರರನ್ನಾಗಿ ಮಾಡೋಣ. ಈ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಸಂಕೇತ. ಇದರ ಗೌರವಕ್ಕಾಗಿ ನಾವು ಪ್ರಾಣವನ್ನು ಅರ್ಪಿಸಲು ಸಿದ್ಧವಾಗಿದ್ದೇವೆ. ಜೈ ಹಿಂದ್, ಜೈ ಹಿಂದ್. ನಮ್ಮೊಂದಿಗಿರುವ ಮಲ್ಲಪ್ಪನನ್ನು ಅಮಲ್ದಾರನಾಗಿ ಮಾಡೋಣ. ಇದಕ್ಕೆಲ್ಲರೂ ಏನಂತೀರಿ? ಹೌದು ಹೌದು. ಗಾಂಧಿ ಟೋಪಿಯನ್ನು ಹಾಕಿ, ಬಿಸಾಕಿ. ಗಾಂಧಿ ಟೋಪಿಯನ್ನು ಹಾಕಿ, ಬಿಸಾಕಿ. ರಾಷ್ಟ್ರಧ್ವಜವನ್ನು ಹಾಕಿ, ಒಂದೇ ಮಾತರಂ ಕೂಗಿ. ಇಲ್ಲದ ಬ್ರಿಟಿಷರ ಶೋಷಣೆ, ಇದೇ ನಮ್ಮ ಘೋಷಣೆ, ಇಲ್ಲದ ಬ್ರಿಟಿಷರ ಶೋಷಣೆ. ಇದೇ ನಮ್ಮ ಘೋಷಣೆ. ಒಂದೇ ಮಾತರಂ, ಒಂದೇ ಮಾತರಂ. ಎಷ್ಟು ಧೈರ್ಯ ನಿಮಗೆ? ಕಂಪನಿ ಸರ್ಕಾರದ ಆಫೀಸರ್ಗಳನ್ನೇ ಫೋನ್ ಮಾಡಿ ಕಳಿಸಿ ಬಿಟ್ರಿ. ಕಂದಾಯ ಕೊಡುವುದಿಲ್ಲ ಅಂತ ಕಳಿಸಿ ಬಿಟ್ರಿ. ಜವಾಬ್ದಾರಿ ಅಧಿಕಾರಿಗಳೇ, ನಾವು ಕಂದಾಯ ನೀಡುವುದಿಲ್ಲ. ನಿಮ್ಮಂತ ಅಧಿಕಾರಿಗಳಿಗೆ ಈ ಸೂರಿನಲ್ಲಿ ಪ್ರವೇಶವಿಲ್ಲ. ತೊಲಗಿ ಇಲ್ಲಿಂದ. ಬ್ರಿಟಿಷರ ಗುಲಾಮರೇ, ಈ ಸೂರು ಬಿಟ್ಟು ತೊಲಗಿ, ಭಾರತ ಬಿಟ್ಟು ತೊಲಗಿ. ಒಂದ್ ಸ್ವಲ್ಪ ಇಲ್ಲಿ ನೋಡ್ರಿ, ಇವರಿಗೆ ಆ ಧ್ವಜ ಕೂಡ ಇದೆ. ಕಿತ್ತು ಬಿಸಾಕ್ರಿ ಇದನ್ನ. ಇದು ನಮ್ಮ ಹಳ್ಳಿ ಬಾವುಟ. ಈ ಸೂರು ಸ್ವತಂತ್ರ ಗ್ರಾಮ. ನಾವು ಈ ಧ್ವಜ ತೆಗೆದು ಬಿಡುವುದಿಲ್ಲ. ನಾವು ಶಾಂತ ರೀತಿಯಿಂದ ಪ್ರತಿಭಟಿಸುತ್ತೇವೆ. ಏನ್ ನೋಡ್ತೀರಾ ಅವನ್ನ? ಕಿತ್ತು ಬಿಸಾಕ್ರಿ ಇದನ್ನ. ನಾವು ಅಹಿಂಸೆ ಮಾಡಬಾರ್ದಿತ್ತು. ಗಾಂಧಿ ಅವರು ಕೊಟ್ಟ ಮಾತನ್ನು ನೀವು ಮರಿಬಾರದು. ಏ ಲೋಕೇಶ್ವರ, ನಾವೇನು ಬೇಕಂತೇನೆ ಹಿಂಸೆ ಹಿಡಿದದ್ದಲ್ಲ. ನಮ್ಮ ಮುಂದೆನೆ ಲಾಠಿ ಬೀಸಿದ್ರು. ಗಂಡಸರು ಹೆಂಗಸರೆಂದು ಲೆಕ್ಕಿಸದೆ ದೌರ್ಜನ್ಯ ನಡೆಸಿದ್ರು. ಇದನ್ನೆಲ್ಲ ನೋಡ್ತಾ ಸುಮ್ಮನಿರಬೇಕಿತ್ತಾ? ನಿಮ್ಮ ಆವೇಶ, ಶಕ್ತಿ, ಧೈರ್ಯದ ಮೇಲೆ ನನ್ನ ಅಭಿಮಾನವಿದೆ, ಗೌರವವಿದೆ. ಆದರೆ ಹಿಂಸೆಗೆ ಪ್ರತಿಹಿಂಸೆ ಮಾಡುವುದು ತಪ್ಪು. ಮಾಡಿದ್ದನ್ನು ಸರಿಪಡಿಸಲಿಕ್ಕೆ ಆಗುವುದಿಲ್ಲ. ಸತ್ತವರು ಇನ್ನು ಎದ್ದು ಬರುವುದಿಲ್ಲ. ನಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದ್ದೇವೆ. ಇನ್ನು ಮುಂದೆ ನಮ್ಮದೇ ಸರ್ಕಾರ, ನಮ್ಮದೇ ಆಡಳಿತ, ನಮ್ಮದೇ ತೀರ್ಮಾನ. ಹಾಗೆ ನಮ್ಮ ರಕ್ಷಣೆಯನ್ನು ಕೂಡ ನಾವೇ ಮಾಡಬೇಕಲ್ಲವೇ? ಏನ್ ಹೇಳ್ತೀರಾ? ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ. ಒಂದೇ ಮಾತರಂ. ಒಂದೇ ನಮ್ಮ ಹಳ್ಳಿಯ 50 ಜನರ ಮೇಲೆ ಆರೋಪ ಮಾಡಿದ್ದ
9/9/1943 ಶಿಕಾರಿಪುರದ ಬಳಿ ಇರುವ ಈಸೂರು ಗ್ರಾಮ. ಈಸೂರು ಗ್ರಾಮದ ಜನರು ತಮ್ಮ ಗ್ರಾಮವನ್ನು ಸ್ವತಂತ್ರ ಗ್ರಾಮ ಎಂದು ಘೋಷಿಸಿದ್ದಾರೆ. ಅಲ್ಲದೆ ಕಂಪನಿ ಸರ್ಕಾರದ ಆಫೀಸರ್ಗಳನ್ನು ಅಡ್ಡಗಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಇಲ್ಲಿನ ಜನರು ತಲೆ ಹಾಕಿದ್ದಾರೆ. ಅಲ್ಲದೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ನೆಲದ ಕಾನೂನನ್ನು ಉಲ್ಲಂಘಿಸಿ ಕಂಪನಿ ಸರ್ಕಾರದ 2 ಪೊಲೀಸರ ಹತ್ಯೆಗೆ ಕಾರಣರಾಗಿದ್ದಾರೆ. ನಮ್ಮ ಊರಿನ ಜನರು ಕಾನೂನನ್ನು ಉಲ್ಲಂಘಿಸಿ ದೌರ್ಜನ್ಯ ನಡೆಸಿದ ಮಲ್ಲಪ್ಪ, ಕಲ್ಲಯ್ಯ, ಸೂರ್ಯನಾರಾಯಣಚಾರಿ ಹಾಗೂ ಬಿಜಲಪ್ಪ ಇವರಿಗೆ ಘನ ನ್ಯಾಯಾಲಯವು ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ. ಈಸೂರು ಒಂದು ಸ್ವತಂತ್ರ ಗ್ರಾಮ. ಇಲ್ಲಿನ ಜನರು ಸ್ವತಂತ್ರರು. ವೀರಭದ್ರ ಸ್ವಾಮಿ ದೇವಾಲಯವು ಈ ಸ್ವತಂತ್ರ ಗ್ರಾಮದ ಚಿಹ್ನೆಯಾಗಿ ಉಳಿದಿದೆ. ಇಂತಹ ಅದೆಷ್ಟು ಅಸಂಖ್ಯ ಅನಾಮಧೇಯ ಬಲಿದಾನಿಗಳು ನಮಗೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇಂಥವರನ್ನೆಲ್ಲ ನೆನೆಯುತ್ತಾ ಈಸೂರಿನ ಗ್ರಾಮದ ಜನರಿಗೆ ಗೌರವವನ್ನು ಸಲ್ಲಿಸೋಣ. ಬೋಲೋ ಭಾರತ್ ಮಾತಾ ಕಿ ಜೈ! ಬೋಲೋ ಭಾರತ್ ಮಾತಾ ಕಿ ಜೈ! ವಂದೇ ಮಾತರಂ! ವಂದೇ ಮಾತರಂ! ಸಾಧನೆಯ ಶಿಖರವನ್ನು ಏರಿದ ಮಹಾನುಭಾವರ ಜೀವನದಿಂದ ಪ್ರೇರಣೆಪಟ್ಟು ಸಾಹಿತ್ಯ ಸಂಘದ ಮಕ್ಕಳು ನಿಮ್ಮ ಮುಂದೆ ಸಮೂಹ ಗೀತೆಯನ್ನು ಪ್ರಸ್ತುತಪಡಿಸುತ್ತಾರೆ.